ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಫಸ್ಟ್ ಎವರ್ ಮಿನಿ ವ್ಲಾಗ್. ಬೆಳಗ್ಗೆ ಎದ್ದ ತಕ್ಷಣ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಅಮ್ಮ ಏನು ಮಾಡ್ತಾರೆ ಅಂತ ಕೆಳಗಡೆ ನೋಡೋಕ್ಕಂತ ಹೋದೆ. ಆಚೆ ಕಡೆ ಎಲ್ಲ ಮಮ್ಮಿ ಕ್ಲೀನ್ ಮಾಡ್ತಿದ್ರು. ಜೊತೆಗೆ ನನ್ನ ತಮ್ಮನೂ ಮಮ್ಮಿಗೆ ಹೆಲ್ಪ್ ಮಾಡ್ತಿದ್ದ. ಮಮ್ಮಿ ಹೇಳಿದ್ರು ಹೂವು ಎಲ್ಲ ಕಿತ್ಕೊಂಡು ದೇವ್ರಿಗೆ ಮುಟ್ಸು ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೈಬಿಸ್ಕಸ್ ನಮ್ಮ ಮನೇಲಿ ಬೆಳೆದಿದೆ ಅಂತ. ಮಮ್ಮಿ ಆಚೆ ಕಡೆ ಕ್ಲೀನ್ ಎಲ್ಲ ಮಾಡಿ ರಂಗೋಲಿ ಎಲ್ಲ ಬಿಡಿಸ್ತಿದ್ರು. ರಂಗೋಲಿ ಎಲ್ಲ ಬಿಡಿಸಾದ್ಮೇಲೆ ನನ್ನ ತಮ್ಮ ಏನು ಮಾಡ್ತಿದ್ದನು ಅಂತ ನೋಡೋಕ್ಕಂತ ಹೋದೆ. ಅವನು ಆ ಕಡೆ ಕೂತ್ಕೊಂಡು ರಂಗೋಲಿ ಎಲ್ಲ ಬಿಡಿಸ್ತಿದ್ದ. ನಮ್ಮಮ್ಮ ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಚಿ ರಂಗೋಲಿ ಎಲ್ಲ ಬಿಡಿಸ್ತಿದ್ರು. ಬೆಳಗ್ಗೆ ಆ ಬ್ರೇಕ್ಫಾಸ್ಟ್ಗೆ ಏನಮ್ಮ ಮಾಡಿದೆ ಅಂತ ಕೇಳಿದ್ದಕ್ಕೆ ಪಲಾವ್ ವಿತ್ ಸೋಯಾ ಚಂಕ್ಸ್ ಅಂತ ಹೇಳಿದ್ರು. ನಮಗಂತೂ ತುಂಬ ಇಷ್ಟ ಸೋಯಾ ಚಂಕ್ಸ್. ಏನಾದರೂ ರೆಸಿಪಿ ಟ್ರೈ ಮಾಡ್ತಾನೆ ಇರ್ತೀವಿ. ಇದ್ರ ಜೊತೆ ಅದರದ್ದೆಲ್ಲ ರೆಸಿಪಿನೂ ಶೇರ್ ಮಾಡ್ತೀನಿ. ನಮ್ಮಮ್ಮ ಅಂದರು ಸ್ವಲ್ಪ ಡೆಕೋರೇಷನ್ ಏನಾದರೂ ಮಾಡು, ಮನೇಲಿ ಕೂತ್ಕೊಂಡು ಏನು ಮಾಡ್ತೀರಾ ಅಂತ ಅಂತು. ಅದಕ್ಕೆ ಇದನ್ನೆಲ್ಲ ಮಾಡಿದೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆದೆ. ಸಾಯಂಕಾಲ ಹಂಗೆ ನಮ್ಮಮ್ಮ ಹೇಳಿದ್ರು ಬಾ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನನ್ನ ತಮ್ಮ ಅವ್ನು ಕರಾಟೆ ಕ್ಲಾಸ್ ಇತ್ತು ಅಂತ ಅಂದ್ಬಿಟ್ಟು ಅವ್ನು ಕರಾಟೆಗಂತ ಹೋಗಿದ್ದ. ಅವನನ್ನು ಅಲ್ಲಿಂದ ಪಿಕ್ ಮಾಡಿಬಿಟ್ಟು ಫ್ರೈಡೇ ಆಗಿರೋದ್ರಿಂದ ನಾವು ನಮ್ಮ ಮನೆ ಹತ್ರನೇ ಇರೋ ಕಾಟೇರಮ್ಮನ ದೇವಸ್ಥಾನಕ್ಕಂತ ಹೋದ್ವಿ. ಅಲ್ಲೆಲ್ಲ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ವಾಪಸ್ಸು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಸ್ವಲ್ಪ ಏನಾದರೂ ತಿನ್ಬೇಕಂತ ಅನ್ನಿಸ್ತು. ಅದಕ್ಕೆ ಪಿಜ್ಜಾ ಎಲ್ಲ ಆರ್ಡರ್ ಮಾಡಿದ್ವಿ. ದಟ್ಸ್ ಆಲ್ ಫಾರ್ ದಿಸ್ ಮಿನಿ ವ್ಲಾಗ್. ಐಲ್ ಮೀಟ್ ಯು ಇನ್ ದ ನೆಕ್ಸ್ಟ್.